ಇನ್ನು ಸಚಿವ ಸುಧಾಕರ್ ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗಿರ್ತಕ್ಕಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಮೂಡಾ ಸೈಟ್ ಹಂಚಿಕೆ ವಿವಾದದಲ್ಲಿ ಸಿಎಂಗೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ರು, ಶೋಕಾಸ್ ನೋಟಿಸ್. ರಾಜ್ಯಪಾಲರನ್ನ ಈಗ ಭೇಟಿಯಾಗಿದ್ದಾರೆ ಸಚಿವ ಎಂಸಿ ಸುಧಾಕರ್ ಮತ್ತು ಪೊನ್ನಣ್ಣ ಅವರು ಸಿಎಂ ಅವರ ಕಾನೂನು ಸಲಹೆಗಾರ. ರಾಜ್ಯಪಾಲರಿಗೆ ನೇರವಾಗಿ ಸ್ಪಷ್ಟನೆ ನೀಡೋದಕ್ಕೆ ಮುಂದಾಗಿದ್ದಾರೆ ಸಿಎಂ ಅವರ ಕಾನೂನು ಸಲಹೆಗಾರ. ಮೂಡಾ ಸೈಟ್ ಹಂಚಿಕೆ ವಿವಾದದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ, ಎಲ್ಲವೂ ಕಾನೂನಾತ್ಮಕವಾಗಿ ನಡೆದಿದೆ. ಅಂದರೆ ಇಷ್ಟು ದಿನ ಅವ್ರು ಏನು ಸ್ಪಷ್ಟೀಕರಣ ಕೊಡ್ತಾ ಇದ್ರು ಅದನ್ನು ನೇರವಾಗಿ ಕೊಡೋದಕ್ಕೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಮತ್ತು ಎಂಸಿ ಸುಧಾಕರ್ ಇವರಿಬ್ಬರು ಕೂಡ ರಾಜ್ಯಪಾಲರನ್ನ ಸಮಯ ಕೇಳಿಕೊಂಡು ಹೋಗಿ ಭೇಟಿ ಮಾಡಿ ಹಲವಾರು ವಿಚಾರಗಳನ್ನು ತಿಳಿಸಿದ್ದಾರೆ. ಒಂದು ರೀತಿಯಲ್ಲಿ ಸ್ವಲ್ಪ ಒಳಗೊಳಗೇನೆ ಇನ್ನೇನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೇ ಬಿಡ್ತಾರೆ ಅನ್ನೋ ರೀತಿ ಕೂಡ ಕೆಲವು ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಓಕೆ, ಬಟ್ ಸುಧಾಕರ್ ಅವರು ಕೂಡ ಹೋಗಿದ್ದಾರೆ ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೆ. ಏನೆಲ್ಲ ವಿಚಾರ ಚರ್ಚೆ ಆಗುತ್ತೆ ಅಂತ? ಅರವಿಂದ್, ಪ್ರಮುಖವಾಗಿ ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ ನಂತರದಲ್ಲಿ ಮುಖ್ಯಮಂತ್ರಿಗಳಿಗೆ ಕ್ಲಾರಿಫಿಕೇಶನ್ ಕೂಡ ಕೇಳಿ ಒಂದು ಶೋಕಾಸ್ ನೋಟಿಸ್ ಅನ್ನು ಕೂಡ ರಾಜ್ಯಪಾಲರು ಕೊಟ್ಟಿದ್ರು. ಅದಕ್ಕೆ ಸರ್ಕಾರದ ಪ್ರತಿಕ್ರಿಯೆ ಮತ್ತು ಸಚಿವ ಸಂಪುಟದ ನಿರ್ಣಯ ಮತ್ತು ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಮೂರು ಕೂಡ ರಾಜಭವನಕ್ಕೆ ತಲುಪಿತ್ತು. ಆ ನಂತರವೂ ಏನಾದ್ರು ಬೇರೆ ಕ್ಲಾರಿಫಿಕೇಶನ್ ಬೇಕು ಅನ್ನುವಂಥದ್ದಿದ್ರೆ ಅಥವಾ ರಾಜಭವನದಿಂದ ಆ ರೀತಿ ಒಂದು ಬೇಡಿಕೆ ಏನಾರಿದ್ರೆ ಸಹಜವಾಗಿ ಅವ್ರಿಗಿರುವಂತಹ ಗೊಂದಲ ಏನು ಅಥವಾ ಡೌಟ್ ಏನು ಅಥವಾ ಡಾಕ್ಯುಮೆಂಟೇಶನ್ ವೈಸು ಅಥವಾ ಕೊಟ್ಟಿರುವಂತಹ ದಾಖಲೆಗಳಲ್ಲಿ ಏನಾದ್ರು ಅನುಮಾನಗಳಿದೆಯಾ ಅನ್ನುವಂಥದ್ದು ಪರಿಹರಿಸಿದ್ರೆ ಆ ನಿಟ್ಟಿನಲ್ಲಿ ಹೋಗ್ತಿರುವಂತದ್ದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ವಕೀಲರು ಕೂಡ ಆಗಿರುವಂತಹ ಶಾಸಕ ಪೊನ್ನಣ್ಣ ಅವರು ನೇರವಾಗಿ ಭೇಟಿ ಮಾಡುವಂಥದ್ದು, ಜೊತೆಗೊಬ್ಬರು ಸಚಿವರು ಕೂಡ ಇರ್ಲಿ ಅನ್ನುವಂಥ ಕಾರಣಕ್ಕಾಗಿ ಸುಧಾಕರ್ ಅವರು ಕೂಡ ಜೊತೆಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಒಬ್ಬ ಸಚಿವ ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರು ಕೂಡ ಹೋಗಿ ರಾಜಭವನದಲ್ಲಿ ಏನಾದ್ರು ಕ್ಲಾರಿಟಿ ಬೇಕಿತ್ತು, ಕ್ಲಾರಿಫಿಕೇಶನ್ ಬೇಕಿತ್ತು ಈ ದೂರಿನ ಬಗ್ಗೆ ಅನ್ನೋದಿದ್ರೆ ಅದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಮತ್ತು ದಾಖಲೆಗಳನ್ನ ನೀಡಲಿಕ್ಕೆ ಹೋಗ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅರವಿಂದ್, ಓಕೆ, ಫೈನ್, ಥ್ಯಾಂಕ್ ಯು ಸುಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸುಧಾಕರ್ ಅವರು ಸಚಿವರು ಮತ್ತು ಕಾನೂನು ಸಲಹೆಗಾರರಾದಂತಹ ಪೊನ್ನಣ್ಣ ಇಬ್ಬರು ಕೂಡ ಈಗ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ರಾಜಭವನದಲ್ಲಿ. ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾದ ಕೆಲವು ವಿಚಾರಗಳನ್ನು ಅವರಿಗೆ ತಿಳಿಸೋದಕ್ಕೆ ಹೋಗಿದ್ದಾರೆ.